ನಮಗೆ ಕೇಸ್ ಹಾಕಲಿಕ್ಕೆ ಸಿದ್ಧರಾಗಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಬಂಧುಗಳೇ, ಈಗಾಗಲೇ ಅನೇಕ ಪೂಜ್ಯರು ಮಾತನಾಡಿದ್ದಾರೆ. ನಮ್ಮ ದೇಶದ ಬಗ್ಗೆ, ಪಾಕಿಸ್ತಾನದ ಹರಾಮ್ಖೋರಿ ಕೆಲಸದ ಬಗ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಅವ್ರನ್ನಂತೂ ಬಿಡ್ರಿ, ಅವ್ರು ಪಾಕಿಸ್ತಾನ ಪರವಾಗಿ ಇರ್ತಾರೆ. ಈ ನಮ್ಮಲ್ಲಿ ಹುಟ್ಟಿದಂತ ತಾಯಿಗಂಡ್ರೆ ನಮ್ಗಿಂತ ಜೋರ ಇವತ್ತಿ ಹಚ್ಕೊಂಡಿರ್ತಾರೆ, ಕುಂಕುಮ ಹಚ್ಕೊಂಡಿರ್ತಾರೆ. ಅದ್ರ ಮಾಡೋದೆಲ್ಲ ಹರಾಮಿ ಕೆಲಸನೇ. ಇವ್ರು ಬಾಯಿ ಅವ್ರಂತೂ ಅವ್ರ ಆಧಾರದ ಗೊತ್ತೈತ. ಇವ್ರು ಹೆಂಗ್ ಮಾತಾಡಕತ್ತಾರಂದ್ರ ಇವರೇ ಪಾಕಿಸ್ತಾನದ ಅದೇ ಮಕ್ಕಳ ಪಾಕಿಸ್ತಾನದಾಗ ಬಾಂಬ್ ಹಾಕ್ತಾರೆ ನಮ್ಮ ಸೈನಿಕರು. ನಿಮ್ಗೆ ಯಾಕೆ ಬ್ಯಾನೆಪ್ಪ ಮಕ್ಕಳ? ನಿಮ್ಗೆ ಯಾಕೆ ಕಡಿಲಾಕತ್ತ ಸಣ್ಣಗೆ? ನರೇಂದ್ರ ಮೋದಿ ಅವರು 9 ಕಡೆ 21 ಜಾಗ ಮಿಸೈಲ್ ಹಾಕಿದ್ರ. ಅವತ್ತೇನು ಇವ್ರು ಟ್ವೀಟ್ ಬಂತು, ಓಂ ಶಾಂತಿ. ನಾ ಸುದಯ ನಮ್ಮ ದೇಶದ್ದು ಗಾಂಧಿ ಏನಾರಿ ಜೀವಂತಿದ್ದ ತಿಳ್ಕೊಡ್ರಿ, ಕಾಶ್ಮೀರ ಬಿಟ್ಟು ಕೊಡ್ರಿ ಇರ್ತದ. ಮತ್ತೊಂದು 10,000 ಕೋಟಿ ರೂಪಾಯಿ ಕೊಟ್ಟು ಬಿಟ್ರಿ ಅಡಗಿತ್ತು. ಇನ್ಯಾಕ ನರೇಂದ್ರ ಮೋದಿ ಅವರ ಅರ್ಥ ನಮ್ಮ ದೇಶ ಸುರಕ್ಷಿತ. ನಮ್ಮ ದೇಶ ರಕ್ಷಣೆ ಮಾಡುವಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ. ಇಡೀ ಅವತ್ತಿನ 8 ಜಿಲ್ಲೆಗಳು 8 ರಾಜ್ಯಗಳಿದ್ವಲ್ಲ, ಎಲ್ಲ ಒಂದು ರಾಜ್ಯ ಬಿಟ್ರಿ ಎಲ್ಲಾ ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ ವೋಟ್ ಹಾಕಿದ್ರೆ ಗಾಂಧಿ ಅವ್ರನ್ನ ಮಾಡಲಿಲ್ಲ. ಇವತ್ತು ಹೈದರಾಬಾದ್ ಏನಾದ್ರೂ ಉಳಿದಿದ್ರೆ ನೆಹರೂನಿಂದ ಅಲ್ಲ, ಅದಕ್ಕೆ ಕಾರಣ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಹರು ಕಾರವಾರ ಮಾಡುವ ಏನು? ಆರ್ಟಿಕಲ್ 370. ಏನ್ ಆರ್ಟಿಕಲ್ 370? ಅದು ಭಾರತದಾಗಿತ್ತು ಇಲ್ಲ ಅರ್ಧಂಗ. ಅಲ್ಲಿ ನಮ್ಮ ಸಂವಿಧಾನ ನಡೀತಿರ್ಲಿಲ್ಲ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಲ್ಲಿ ಜಾರಿ ಇರಲಿಲ್ಲ. ಆರ್ಟಿಕಲ್ 370 ಒಳಗೆ ಏನಾಯ್ತಾರೆ, ಭಾರತ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಜಾರಿ ಮಾಡಿದ್ರು ಸಹ ಕಾಶ್ಮೀರಕ್ಕೆ ಲಾಗು ಆಗ್ತಿರ್ಲಿಲ್ಲ. ಮೊದಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ಗಳು ಬರ್ತಿದ್ವಿ. ಹೆಂಗ್ ಬರ್ತಿದ್ವು ಅಂದ್ರ, ಈ ಕಾನೂನು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದಲ್ಲಿ ಇದು ಲಾಗು ಆಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಹೃದಯಪೂರ್ವಕವಾಗಿ ನಮ್ಮ ಪೂಜ್ಯ ಮರುಳಾರ್ಥ ಶಿವಾಚಾರ್ಯ ಈ ದೇಶಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ದೇಶದ ಸಲುವಾಗಿ ಸನಾತನ ಧರ್ಮ ಉಳಿದ್ರೆ ನಮ್ಮ ಜಾತಿ ಉಳಿತಾರೆ, ಲಿಂಗಾಯತ ಉಳಿತಾರೆ, ವೀರಶೈವರು ಉಳಿತಾರೆ. ಕೆಲವು ಸಾಮೂಹಿಕ ನೋಡಿರಲ್ಲ, ವೀರಶೈವ ಬೇರೆ ಅಂತ ಲಿಂಗಾಯತರು ಬೇರೆ. ವೀರಶೈವರು ಯಾರು, ಲಿಂಗಾಯತರು ಯಾರು? ಮೊದಲು ಹಿಂದೂ ಧರ್ಮ ಉಳಿದ್ರೆ ನೀವು ಇಬ್ರು ಉಳಿತೀರಪ್ಪ. ಬಸವಣ್ಣನ ಹಿಡ್ಕೊಂಡು ಕೆಲವೊಂದು ಗಿರಾಕಿಗಳು ವೀರಶೈವರಿಗೆ ಪಂಚಕೃತ್ಯಕ್ಕೆ ಬೈದ್ರು. ಅವ್ರದೊಂದು ಟೀಮ್. ಅವ್ರೇನು ಎಲ್ಲಿ ಬಸವಣ್ಣನಾಗೇನು ಅಂತರ್ಜಾತಿ ವಿವಾಹ ಮಾಡಲಿಲ್ಲ, ಸಮಾಜದಲ್ಲಿ ಏಕತೆ ತರಲಿಲ್ಲ. ಅವ್ರೇನು ದಲಿತರ ಮನೆಗೆ ಹೋಗಿ ಪ್ರಸಾದ ತಗೊಂಡು ನಾವೆಲ್ಲ ಒಂದ್ ಅಂತೇಳಿ ಅಪ್ಪೋಲಿಲ್ಲ. ಎರಡು ಸ್ವಾಮಿಗಳು ಹೋಗ ನೇತ್ರಪ್ಪ ನೋಡೋಣ ಬಸವಣ್ಣನ ವಚನ ಮುಂಜಾನೆ ಶ್ರೀ ಗುರು ಬಸವಲಿಂಗ. ಅದ್ರ ಮುಂದೆ ಓಂ ಇತ್ತು ಮೊದಲ. ಓಂ ಶ್ರೀ ಗುರು ಬಸವಲಿಂಗ ಓಂ ಅಂದ್ರೆ ಅದು ಸನಾತನ.
ಈ ಸೂರ್ಯ ಏನವಲ್ಲ, ಇದು ನಾವಲ್ಲ, ಅಮೇರಿಕಾದವ್ರು ಕಂಡುಹಿಡಿದದ್ದು. ಸೂರ್ಯನ ಶಬ್ದವೇನು ಬರ್ತಾ ಇಲ್ಲ, ಶಾಂತ ರೀತಿಯಿಂದ ಅವರು ಸ್ಟಡಿ ಮಾಡೋದು. ಸೂರ್ಯನಿಂದ ಏನೋ ಒಂದು ಅವಾಜ್ ಬರ್ತಾ ಇಲ್ಲ, ಏನ್ ಬರ್ತದೆ ಗೊತ್ತಿತ್ತಲ್ಲ, ಅದು ನಮ್ಮ ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋಂಥದ್ದೇ ನಮ್ಮ ಮಂದಿ ಗೊತ್ತಿಲ್ಲ. ನೀವು ಓಂಕಾರ ತೆಗೆದ್ರೆ ಬರೀ ಶ್ರೀ ಗುರು ಬಸವಲಿಂಗಾಯನ ಮಾತಾಡ್ತಿರ್ತಾರ. ವೀರಶೈವ ಅವ್ರಿಗೆ ಬೈದು, ಇವ್ರಿಗೆ ಬೈದು. ಎಷ್ಟು ಜನ ಇವತ್ತು ಈ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಇವತ್ತು ನಡೆದ್ರೆ ಎಷ್ಟು ಮಂದಿ ನೀವು ದೊಡ್ಡ ದೊಡ್ಡ ಭಾಷಣ ಮಾಡಿರ್ತಿರಲ್ಲ. ಕೆಲವೊಂದು ಮಂದಿ ಅದಾರ, ಒಬ್ಬ ಸ್ವಾಮಿ ಅದ, ಏನಂತ ನಮ್ಮ ನಿಜಗುಣಾನಂದ ಇನ್ನೊಬ್ಬ ಅದನ್ನ ಕಡೆ ದಾವಣಗೆರೆ ಕಡೆ ಒಬ್ಬ ಪಂಡಿತಾರಾಧ್ಯ ಶಾನಿ ಹೇಳತ್ತೆ. ಅವ ಏನ್ ಹೇಳ್ತಾನ ನೋಡ್ಬಿಡ್ತೀನಿ, ಹಲಾಯಕರ ಅದಾರ ಒಬ್ಬೊಬ್ಬರು ನನ್ಗೇನ್ ಮಾಡಲ್ಲ. ನಾನು ಎಲೆಕ್ಷನ್ ಆಗೋದು ವಿರೋಧ ಮಾಡ್ಯಾರ, ಏನ್ ಸಿಗೋದು. ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಸಮಾನತೆ ಇದೆ. ಬಾಪಡೆ ನಿಜಗೊಂಡ ಏನಂತ ಸ್ವಾಮಿ, ಅತ್ಯಂತ ಶಾಂತಿ ಪ್ರಿಯ ಧರ್ಮ. ಹಾಕೊಂಡಿದ್ದು ಕ್ಯಾನಿ, ಹಚ್ಕೊಂಡಿದ್ದು ಹಾಕದ್ದು ವಿಭೂತಿ. ಮತ್ತ ಇನ್ನೊಂದು ಹೇಳ್ತಾನ, ಗೋಮಾತೆ ಅಷ್ಟೇ ಯಾಕೆ ಶ್ರೇಷ್ಠ, ನಾಯಿನೂ ಯಾಕೆ ಶ್ರೇಷ್ಠ ಅಲ್ಲ ತಾಯಿ. ನಾವೇನು ನಾಯಿನ ತಿರಸ್ಕಾರ ಹಿಂದೂ ಸಮಾಜ ಮಾಡಿಲ್ಲ. ಗಾಣಗಾಪುರ ದತ್ತಾತ್ರೇಯನ ಚಿಹ್ನೆ ಯಾವುದು? ನಾಯಿ ಅಂತ ವಿಶ್ವಾಸ. ಅಂಕೆನ ಯಾರಿಗೂ ನಾಯಿ ಅಂತ ಬೈದಿಲ್ಲ. ಕಾಲ ಭೈರವ ನಾಯಿ ವಿಶ್ವಾಸದ ಪ್ರಾಣಿ. ಇವತ್ತು ನೋಡಿ, ನಾವು ಮಿಲಿಟರಿ ಒಳಗ ಪೊಲೀಸರ ಬಳಿ ನಾಯಿ ಇರ್ತಾವಲ್ಲ, ಅವು ಅದ್ರದ್ದು ರಿಟೈರ್ಮೆಂಟ್ ಮಾಡ್ತಾರ ಇಂಡಿಯನ್ ಮಿಲಿಟರಿ ಒಳಗ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಸಲ್ಯೂಟ್ ಹೊಡಿತಾರೆ. ಇದಕ್ಕೆ ನಾಯಿ ಸತ್ರೆ, ಅವರು ಪೊಲೀಸ್ ನಾಯಿ ಸತ್ರೆ ಸಲ್ಯೂಟ್ ಹೊಡೋದು, ಅದಕ್ಕೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆಗಿದ್ದಕ್ಕೆ. ಮ್ಯಾಗ ಯಾರಿಗೂ ನಾಯಿ ಅಂತ ಬೇಡಕ್ಕೆ ಹೋಗ್ಬಾರ್ದು, ಅದರ ಮರ್ಯಾದೆ ಕಳಿತೀರಿ ನೀವು. ಈ ಹಂದಿ ಅಂದ್ರೆ ಬರೋಬ್ಬರಿ ಏನಂತೀನಿ. ಬಂಧುಗಳೇ, ದೇಶದ ಬಗ್ಗೆ ಮಾತಾಡೋದು ಇವತ್ತು ಪ್ರಚೋದನಕಾರಿ ಆಗ್ತದೆ. ಪಾಕಿಸ್ತಾನಕ್ಕೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಔರಂಗಜೇಬಿಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಟಿಪ್ಪು ಸುಲ್ತಾನ್ಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಅವರ ರಾಮಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಕೃಷ್ಣಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ್ರೆ ಅಸಹ್ಯ ಆಗುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಎಲ್ಲರೂ ಈ ದೇಶದ ಜನ ಪೂಜೆ ಮಾಡಿ. ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಏನಿದ್ರು, ಅವ್ರು ಎಷ್ಟು ನೇರವಾಗಿನೇ ಅವ್ರು ಹೇಳ್ಬಿಟ್ಟಿದ್ರು. ಅಂಬೇಡ್ಕರ್ 1942ರಲ್ಲಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದ್ರು. ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಪುಸ್ತಕ ಬರೆದು ಓದ್ರಿ. ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಅಡ್ಡಾಡಿದಿ ಮಾತಾಡ್ತಿರಲ್ಲ ನೀವು. ಅಂಬೇಡ್ಕರ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಭಾರತದಲ್ಲಿರುವಂತ ಕೊನೆ ಹಿಂದೂ ಪಾಕಿಸ್ತಾನದಲ್ಲಿರುವಂತ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಯಾರು ಹೇಳಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ನರೇಂದ್ರ ಮೋದಿಯವರಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರಂದ್ರೆ ನೀವು ಜಾತಿವಾದಿತೀರಿ. ಅದನ್ನ ಹೇಳಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾರೆ. ಯಾಕಾಯ್ತು ಈ ರೀತಿ ದೇಶ ಹೊಡಿಬೇಕು? ದೇಶ ಹೊಡಿಯೋದ್ರ ಬಗ್ಗೆ ನಂದು ವಿರೋಧ ಇದೆ. ಕೇವಲ ಗಾಂಧಿಗೆ ನೆಹರೂನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ನೀನು ದೇಶ ಹೊಡೆಯುವಂತ ಕೆಲಸಕ್ಕೆ ಹಾಕಿದೆ ಅಂತ ಅವಾಗ ಹೇಳ್ತಾರೆ ಅಂಬೇಡ್ಕರ್.
ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ನಾನು ಗಾಂಧಿಯನ್ನು ಒಮ್ಮೆ ಭೇಟಿಯಾಗಿದ್ದೆ, ಅಲ್ಲೆಲ್ಲ ಕುಂಡಿರ್ತಾರಲ್ಲ ಗಾಂಧಿ, ಅದು ಏನ್ ಸರ್ಕಾರ ಕುಂತ ಗುಜರಾತ್ನಾಗ ಐತಲ್ರಿ, ಸಾಬರಮತಿ ಪ್ರವಾಸ ಮಾಡಿ ಹೋಗಪ್ಪ. ಹಾ, ಸಾಬರಮತಿನೇ ಆಯ್ತು. ಅಲ್ಲಿ ಹೋದಾಗ ಅಂಬೇಡ್ಕರ್ ಹೇಳ್ತಾರೆ, ಬರ್ದಾರ ಅವ್ರ ಜೀವನ, ಅಂಬೇಡ್ಕರ್ ಜೀವನ ಚರಿತ್ರೆ ಹೋದ್ರಿ. ಅಂಬೇಡ್ಕರ್ ಬರೀ ಮೀಸಲು ಮಾಡಿದ್ರು, ದಲಿತರ ಪಡಿಲ್ಲ. ಅಂಬೇಡ್ಕರ್ ಎಂದೂ ಸಹ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಹೊರತು, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಯವ್ರ ಮೇಲೆ ಹೋದಾಗ ಒಂದು ಮಾತಾಡ್ತಾರೆ, ನಾನು ಗಾಂಧಿಯನ್ನೇ ಭೇಟಿಯಾದೆ ಇವತ್ತು, ಗಾಂಧಿಯಲ್ಲಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಯಾವ ಗುಣಲಕ್ಷಣಗಳು ನನಗೆ ಕಾಣಿಸಲಿಲ್ಲ. ಅಂಬೇಡ್ಕರ್ ನಾವು ಒಪ್ಪುದಿಲ್ಲ ಈ ಮನುಷ್ಯನ ಮಹಾತ್ಮ ಅಂದಾಗ ಹೇಳ್ದಂಥದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನಾರ ಈ ದೇಶನಾಗ ಮಹಾತ್ಮ ಯಾರಿಗಾದ್ರೂ ಅನ್ಬೇಕಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಈ ಕೆಲವೊಂದರ ಚೇಳಿ ಮೇಳಿ ಸುಮ್ಮನೆ ಉಪತ್ಯಾಗ ಮಾಡ್ಕೋತಾ ಹೋಗ್ತೇವೆ, ರಾತ್ರಿ ದಾರು ಕುಡಿಸ್ತಾವು, ಜೈ ಸಾಹೇಬ್ ಕಾಲು ಮುಗಿತಾವ. ಇದೆಲ್ಲ ಯಾವುದೋ ತಮ್ಮ ಕುರ್ಚಿಗಾಗಿ ಯಾರ್ದೋ ಕಾಲು ಮುಕ್ಕೋದು. ಅಂಬೇಡ್ಕರ್ ಎಂದೂ ಸ್ವಾಭಿಮಾನ ಬಿಡಲಿಲ್ಲ. ಇಷ್ಟು ಅವಮಾನಕಾರಿಯಾಗಿ ನೆಹರು ರಾಜೀನಾಮೆ ತಗೊಂಡ್ರೆ ಅಂಬೇಡ್ಕರ್ ಅವ್ರ ಕಡೆಯಿಂದ. ಆಗ ಅಂಬೇಡ್ಕರ್ ಎಂದು 2 ಸಲ ಲೋಕಸಭೆಯಲ್ಲಿ ಸೋಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸೋಲಿಸಿದವರು? ಇವತ್ತೇನು ಭಾಷಣ ಹೊಡಿಲಕತ್ತಲ್ಲ, ಸಾವರ್ಕರ್ ಅವ್ರು ಸೋಲಿಸ್ತಾರೆ. ಸಾವರ್ಕರ್ ಅದಕ್ಕೆ ಇಸಲಾಗಿ ಸೋಲಿಸ್ತಾರೆ. ನೀವೇ ಅದಿಲ್ಲ, ಅಳ್ಕೋತ ಕರ್ಕೋತ ನನ್ನ ಕೊನೆಯ ಚುನಾವಣೆ ಇದು ಅಷ್ಟೇ ಹರಕೊಂಡು ಬರ್ರಿ. ಇಷ್ಟು ವರ್ಷ ರಾಜಕಾರಣ ಮಾಡಿ ನಾನ್ ಅನ್ಸೋದು ನೋಡಿ ಬಿಜಾಪುರ ಮಂದಿ ಹೇಳ್ತೀನಿ, ನಿಮ್ಮ ಹಣೆವಾಗಿನ ಕುಂಕುಮ ಇವತ್ತು ತುಳಿಬೇಕಾದ್ರೆ ನಾನು ಓಟ್ ಹಾಕ್ತೀನಿ, ಹೋಗಿ ಸಾಬ್ರಿಗೆ ಓಟ್ ಹಾಕ್ರಿ. ಯಾಕಂದ್ರೆ ಅವ್ರು ಒಂದು 30 ಅವ್ರು ಅದಾರ, 60 ನಾವು ಅದೀವಿ. ನಮ್ಮಲ್ಲಿ ಜಾತಿ ಪಾತಿ ಏನಿಲ್ಲ, ಒಂದ್ ಸೈಡ್ ಕುಂಕುಮ ಇವತ್ತಿ ಭಂಡಾರ ಬೀಗಿ ಬಣ್ಣ ಎಲ್ಲ ಒಂದ್ ಸೈಡ್, ಅವೆಲ್ಲ ಆ ಕಡೆ ಹೋಗ್ಲಿ. ಹಂಗೇನು ನಾ ಆಸ್ಪತ್ರೆ ಬಂದೀನಿ, ಈಗ 8 ಕೇಸ್ ಹಾಕಿದ್ರೆ ಅನ್ಸು ಮಗನಲ್ಲ. 2028 ನಾನೇ ಬರ್ತೀನಿ. ಇದು ನಮ್ಮಲ್ಲೇನು ಹೊರಗಾಯ್ತಾರಲ್ಲ ಅಪ್ಪ ಮಕ್ಕಳು ಮುಗಿತಾರ್ಗೆ ಗ್ಯಾರಂಟಿ. ಸಿದ್ದರಾಮಯ್ಯ ಗ್ಯಾರಂಟಿ ಮುಗಿದರ್ತೈತಿ, ಅಪ್ಪ ಮಕ್ಕಳ ಗ್ಯಾರಂಟಿ ಮುಗಿದ. ಗ್ಯಾರಂಟಿ ಕರ್ನಾಟಕ ನಾವು ಒಬ್ಬನೇ ಹಾಕಿ ಕೇಸ್. ಪಾಪ ಪೊಲೀಸರು ನನ್ನ ಮ್ಯಾಗ ಕೇಸ್ ಹಾಕದ ಮನಸ್ಸಿಲ್ಲ. ಅವ್ರು ಹೇಳ್ತಾರ, ನಾನು ಏನ್ ಸರ್ ಏನ್ ಮಾಡೋದು, ದಿನ CM ಆಫೀಸ್ನಿಂದ ಫೋನ್ ಬರ್ಲಾಕತ್ತೈತಿ. DG-IGP ಇದ್ರೆ SP ಫೋನ್ ಮಾಡ್ತಾರ. ವಾಟ್ ಈಸ್ ಗೋಯಿಂಗ್ ಆನ್ ಕರ್ನಾಟಕ? ದರ್ ಈಸ್ ಗುಲ್ಬರ್ಗಾ DC SP, ಈಸ್ ಮಿಸ್ಟರ್ ಯತ್ನಾಳ್. ಎಷ್ಟು ಕೇಸ್ ಎಲ್ಲ ತೆಗೆದು ಅವ್ರಿಗೆ IPS ಎಲ್ಲರೂ ಇರ್ತಾರ. ಅವ್ರು ಪೂರ್ತಿ ಕನ್ನಡ ಬರೋದಿಲ್ಲ. ಅವ್ರು ಹೇಳಿ ಅವರು ಮೇಲೆ ಹೇಳಿ ಎಲ್ಲ ಕೇಸುಗಳು ತೆಗಿ. ಎಸ್ ಸರ್, ಎಸ್ SP DSP, ಅಡಿಷನಲ್ SP, DSP, CPI, CS. ಪಾಪ ಅವ್ರಿಗೆ ಏನೂ ತಪ್ಪು. ಯಾಕಂದ್ರೆ ಎಲ್ಲ 99% ಪೊಲೀಸ್ ಇಲಾಖೆ ನನ್ನ ಬಗ್ಗೆ ಗೌರವ ಇದ್ದಂತವ್ರು ಎಲ್ಲ. 58 ಕೇಸ್ ಅದಾವ ನನ್ನ ಮ್ಯಾಗ. ಪೊಲೀಸ್ ಸ್ಟೇಷನ್ ಹಾಕ್ತೈತಿ DG ಅವರೇ. 58 ಅನ್ನೋದು ಎಲ್ಲ ತೆಗೆಸ ಜೈಲಿಗೆ ಹಾಕೋದೈತೆ. 2028 ನಾನೇ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳ ಮೇಲಿನ ಕೇಸ್ ವಾಪಸ್. ಮೊದಲೇ ಸಚಿವ ಸಂಪುಟದಲ್ಲಿ ಯಾರು ಏನು ಮಾಡಿದ್ರು ಕರ್ನಾಟಕದಾಗ 28ರಾಗ ನಾವೇ. ಕೆಲವು ಮಂದಿಗೆ ಏನಾಗಿದೆ, ಕೇಸ್ ಹಾಕ್ಬಿಟ್ರೆ ಮೆತ್ತಗಾಗ್ತಾನ, ಪಾರ್ಟಿಗೆ ಹೊರಗೆ ಹಾಕಿದ್ರೆ ಮೆತ್ತಗಾಗ್ಬಿಡ್ತಾನ. ಅವ್ನು ಹಿಂದೆ ಯಾರು ಬ್ಯಾನ್ ಆಗ್ತದ.
ಈ ಲೀಡರ್ಗಳು ಬಿಳಿ ಅಂಗಿಯವ್ರಿಟ್ಟು ಬ್ಯಾನ್ ಹಾಕ್ಲಿಲ್ಲ ನನಗೆ ಓಟ್ ಹಾಕವ್ರು ನೀವು ಅಪ್ಪ ಗುಲ್ಬರ್ಗದಾಗ ಮನೆ ಮಾಡ್ಯ ಇನ್ನೂ ಯಾಕೆ ಬರ್ಲಿಲ್ಲ ಗುಲ್ಬರ್ಗದಾಗ ಅಂದಾಗ ಅವರು 15 ಇಸ್ಕೊಂಬಂದು ಹಾಯ್ ಹಲೋ ಹಂಗಿದೆಪ್ಪ ಕಲ್ಲಪ್ಪ ಹೆಂಗಿದೆ ಮಲ್ಲಪ್ಪ ಅವ್ರಿಗೆ ಅಂದ್ರು ಪ್ರಜಾತಂತ್ರ ಎಷ್ಟು ಗಂಟೆ ತಿಳ್ಕಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಗಂಗಾ ನದಿಯಿಂದ ಈ ದಂಡಿದಿಂದ ಆ ದಂಡಿಗೆ ಈಶಾಡ್ಕೊಟ್ಟು ಹೋಗಿ ಸಾಲಿ ಕಲ್ತತ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಚಹಾ ಮಾರುವಂತ ಒಬ್ಬ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಶಕ್ತಿ ನಿಮ್ಮಲ್ಲಿ ಇದನ್ನು ಸರಿಯಾಗಿ ಉಪಯೋಗ ಮಾಡ್ತೀನಿ. ಜಾತಿ ಜಾತಿ ಎಲ್ಲ ಗುರುಗಳು ಹೇಳಲ್ಲ, ಜಾತಿ ಜಾತಿ ಅವ ಪಂಚಮ ಯಾವ ಜಾತಿಯವರು ಇವತ್ತು ನೋಡ್ಲಾಕಿರ್ತಿರ್ಲಿ 26 ಮಂದಿನ ಹೊರಗೆ ಏನಂತ ಕೇಳಿದ್ರು ಹಿಂದೂಗೆ ಏನೈತೆ ಕಲ್ಮಾ ಓದೋ ತೆಗಿನ ಗುರುಗಳು ಹೇಳೋದಲ್ಲ. ಮುಂದೆ ಏನ್ ಹೇಳಿದ್ರು ಬರೀ ಅಷ್ಟಕ್ಕೆ ಬಿಡ್ಲಿಲ್ಲ, ಪ್ಯಾಂಟ್ ತೆಗೆದು ನೋಡಿ ಹೊಡೆದ್ರು. ನೀವ್ ಹೇಳ್ತೀರಿ ಹಮ್ ಬಾಯಿ ಬಾಯಿ ಎಂದು ಬಾಯಿ ಬಾಯಿ ಆಗುದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಇಸ್ಲಾಮದಲ್ಲಿ ಸಹೋದರತ್ವ ಅನ್ನುವಂಥದ್ದೇ ಇಲ್ಲ, ಅವ್ರಿಗೆ ಎಂದೂ ದೇಶಭಕ್ತಿ ಇರುವುದಿಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು. ಕೇಸ್ ಆಗ್ತಿದ್ರೆ ಹಾಕ್ರಿ, ನಾಳೆ ಹೈಕೋರ್ಟ್ ನಾನು ಪ್ರೂವ್ ಮಾಡ್ತೇನೆ. ಮತ್ತೆ ಅಲ್ಲಿ ಹೋಗಿ ಬಯಸ್ಕೊಂಡು ಬರ್ಬೇಡಿ. ಅಂಬೇಡ್ಕರ್ ಹೇಳಿದ್ರು ಸತ್ಯ ಐತಿ, ಯತ್ನ ಹೇಳಿದ್ರಾಗೇನು ಈ ರೀತಿ ಇಂಥ ಕೇಸ್ ಹಾಕ್ಬಾರ್ದು ಅಂತ ಹೈಕೋರ್ಟ್ ಮತ್ತೆ ಚೀಮಾರಿ ಹಾಕ್ಸೋಬಾರ್ದು. ನೀವು ಪಾಪ ಪ್ರೆಷರ್ ಇರ್ತೈತಿ. ಅಲ್ಲಿ ಬೆಂಗಳೂರಿನಾಗ ಕೂತು ಹೂ ಇಸ್ ಸ್ಪೀಕಿಂಗ್ ಇನ್ ಭಾಷಾ ಸರ್ ಯತ್ನ ಇಸ್ ಸ್ಟಾರ್ಟ್ ಓಕೆ ಸರ್ ನೋ ಪ್ರಾಬ್ಲಮ್. ಏನೋ ಏನಾಗ ಹೇಳಿದ್ರೆ ನಮ್ಮ ಗುರುಗಳು ನಾವು ಅದಕ್ಕೆ ಹುಟ್ಟೀವಿ. ಸನಾತನ ಧರ್ಮ ಉಳಿಸುದು ಭಾರತದ ಪರವಾಗಿ ಮಾತಾಡೋದಕ್ಕೆ ನಾವು ಹುಟ್ಟಿವಪ್ಪ. ನೀವು ಯಾರು ಏನು ಮಾಡಿದ್ರು ಏನೂ ಆಗುವುದಿಲ್ಲ ಬಂಧುಗಳೇ. ಇವತ್ತು ನೋಡ್ರಿ ಸ್ವಾಮಿಗಳು 30ನೇ ವರ್ಷದ ಇವತ್ತು ನೋಡ್ರಿ ಅಂತ ಕೆಲವು ಸ್ವಾಮಿಗಳು ಅದಾರ, ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಸ್ವಾಮಿಗಳು ಅದಾರ. ಮೆಡಿಕಲ್ ಕಾಲೇಜ್ ಅದಾವ, ಇಂಜಿನಿಯರಿಂಗ್ ಕಾಲೇಜ್ ಅದಾವ, ಎಲ್ಲ ಕಟ್ಟ್ಯಾರ. ಒಬ್ಬೊಬ್ಬರು ಲಿಂಗಾಯತನು ಪುಕ್ಕಟ್ ಸೀಟ್ ಕೊಡುವುದಿಲ್ಲ. ಕೊಡ್ತಾರೇನ್ರಿ? ಯಾರ ಕೈಯಲ್ಲಿ ಕೊಟ್ಟಿದ್ದು ಕೇಳಿದೇನೆ. ಇವ ಬರೋದನಪ್ಪ ನಮ್ಮ ಸಮಾಜದಾಗ ಉದ್ಯೋಗ ಆಗಿಬಿಡ್ತೈತೆ. ಅವ್ರು ನೋಡ್ರಿ ಎಷ್ಟು ಚಂದಿರ್ತಾರೆ ಸ್ವಾಮಿಗಳು. ಹೆಲಿಕಾಪ್ಟರು, ಮರ್ಸಿಡೀಸ್ ಕಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಪೂರ್ಣ ಕುಂಭದ ಸ್ವಾಗತ, ಡಮ್ಮ 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 ಬರ್ತೀವಿ. ಇಂಥ ಮುಖ್ಯಮಂತ್ರಿ ನೋಡಿರ್ತಾರೆ, ಅವ್ರಿಗೆ ಭಾಷಣ ಪಂಪ್ ಹೊಡಿತಾರೆ. ಮುಂದೆ ಯಡಿಯೂರಪ್ಪ ಇದ್ದಾಗ ಅದೇ ಸ್ವಾಮಿ ಅವ್ರಿಗೆ ಪಂಪ್ ಹೊಡಿತಿದ್ದ. ಹಂಗೆ ಸನ್ಮಾನ ಮಾಡ್ಕೊತು ಒಂದು 100 ಅರ್ಜಿ ಕೊಡ್ತಿರ್ತಾರೆ, ಅಲ್ಲೇ CM ಸಹಿ ಮಾಡಿ ಮಾಡ್ಕೊತಾನೆ. ಗ್ರಾಂಟೆಡ್ ಕರ್ಸಿದ್ದೆ ಅವ್ರು ಸನ್ಮಾನ ಮಾಡ್ಲಾಕ. ಇವನಿಗೇನು ಸನ್ಮಾನ ಅಲ್ಲ ಮುಖ್ಯಮಂತ್ರಿಗೆ. ನನಗೊಬ್ಬ ಸ್ವಾಮಿ ಕರ್ಸಿದ್ ಎದಕ್ ಬರ್ಲಿ ಅದಕ್ಕೆ ಕೇಳಿದ. ಇಲ್ಲ ಬರಬೇಕು ಅಂತ ಮಾಡಿದ್ರು. ಅಲ್ಲಿ ಹಿಂದುತ್ವ ಬಗ್ಗೆ ಮಾತಿಲ್ಲ, ಅಲ್ಲ ಹಿಂದುತ್ವ ಮಾತಾಡ್ತಾರೆ. ಒಂದೇತು ಎರಡನೇದು ಎಷ್ಟು ಗೋಗಳನ್ನು ಸಾಕಿದ್ರು ಸ್ವಾಮಿಗಳು. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ರು. ಎಷ್ಟದಪ್ಪ ನಿಮ್ಮ ಮಠದಾಗ? ಇಲ್ಲ ಹಾಲ್ ಸಹಿತ ನಾವು KMF ತಗೋತೀವಿ. ಅದಕ್ಕೆ ಅಭಿಷೇಕ ಇರ್ತಾರೆ. ಇಂಥವ್ರು ಅದಾರ, ಅವರಿಂದ ಏನೂ ಉದ್ಧಾರ ಆಗುದು. ಇವತ್ತು ನೋಡ್ರಿ ಒಂದು ಇಬ್ರು ದೊಡ್ಡ ಸ್ವಾಮಿಗಳೊಳಗೆ ಒಂದು ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು 10,000 ಜಾತಿ ಸಹಿತ ನೋಡ್ಲಾರ್ದನೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋ ಪುಣ್ಯಾತ್ಮ ಆದಂತ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ. ಈಗ ಇನ್ನೊಬ್ಬರು ತಯಾರಾಗಾರ ಕೊಪ್ಪಳದ ಮನೆ ಬಂದಿದ್ದು ನಮ್ಮ ಬಿಜಾಪುರ. ನಾವು ದೊಡ್ಡದೊಂದು 15 ಕೋಟಿ ರೂಪಾಯಿ ಶಿವಾಂತ ಕಟ್ಟಿನ ಉದ್ಘಾಟನೆ ಬಂದಾಗ ಎಷ್ಟು ಮಟ್ಟಿಗೆ ಶಿಕ್ಷಣ ಕೊಡಕತ್ತಾರೆ. ಜಾತಿ ಇಲ್ಲ ಅಲ್ಲಿ. ಹಾಲ ಮತದಾನ ತಳವಾರ ಸಮಾನ, ನಮ್ಮ ಲಿಂಗಾಯತ ಅದಾನ. ಯಾರು ಬಡವರು ಅದಾರ 5,000 ಮಕ್ಕಳಿಗೆ ಅನ್ನ ಶಿಕ್ಷಣ ಕೊಟ್ಟು ಇವತ್ತು ಕೊಪ್ಪಳ ಸ್ವಾಮಿಗಳು, ಗವಿಮಠ ಸ್ವಾಮಿಗಳು. ಮನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ದೇವಸ್ಥಾನ 101 ಕ್ವಿಂಟಲ್ ಅಕ್ಕಿ 5,000 ವಿಭೂತಿ ಕೊಟ್ಟಿವಿ. ನಾವೆಲ್ಲ ಯಾಕೆ ಕೊಡ್ಬೇಕು ಅವ್ರಿಗೆ ಅಂದ್ರೆ
ಇವತ್ತೇನು ಕಲ್ಯಾಣ ಕರ್ನಾಟಕದ ಹಿಂದೆ ಹೈದರಾಬಾದ್ ಕರ್ನಾಟಕದ ಇಲ್ಲಿ ಬಡ ಮಕ್ಕಳು ನೀವು ಹೋಗಿ ಕೇಳ್ಬೇಕು ತುಮಕೂರ್ನಾಗ. ಶಿವಕುಮಾರ್ ಸ್ವಾಮಿಗಳು ಅಂತ್ಯಕ್ರಿಯೆದಾಗ ಲಿಂಗೈಕ್ಯದಾಗ ನಾವು ಹೋಗಿ ಒಂದು ಅವ್ರಿಗೆ ಹಾರ ಹಾಕಿ ದೂರ ಹೋಗಿ ಒಂದು ಕಟ್ಟಿ ಮ್ಯಾಗ ಕೂತಿದ್ದೆ. ಒಂದಿಟ್ಟು ಹುಡುಗರು ಬಂದು, ಒಂದಿಟ್ಟು ಲೈನ್ ಮಂದಿ ಬಂದ್ರು. ಯಾವ ಊರು ಹೋತಮ್ಮ ಅಂದ್ರೆ ನಾ ಗುಲ್ಬರ್ಗ ಆಗಲಿ ಜೇವರ್ಗಿ ತಾಲೂಕುದವ, ನಾ ಬಿಜಾಪುರ ಚಡ್ಸಣದವ್ರಿ, ನಾ ಸಾಲೋಟಿಗೆ ಅವ, ನಾ ಬೀದರ್ ಜಿಲ್ಲೆದವ. 10,000 ಮಕ್ಕಳಿಗೆ ಎಂದ ಶಿವಕುಮಾರ್ ಸ್ವಾಮಿಗಳು ಒಲಿ ಹಚ್ಚಾರ ಇನ್ನತನ ಆರೈಕೆ. ಕೊಪ್ಪಳ ಸ್ವಾಮಿಗಳು ಇವತ್ತು ಮಾಡಲ್ಲ, ಇವ್ರು ಸ್ವಾಮಿಗಳು. ಇಂಥ ಸ್ವಾಮಿಗಳ ಜೊತೆಗೆ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕೂತಾರಲ್ಲ ಯುವ ಸ್ವಾಮಿಗಳು, ಇವ್ರು ಎದಕ್ಕೆ ಬಂದಾರ? ಸನಾತನ ಧರ್ಮದ ರಕ್ಷಣೆ ಮಾಡೋದ್ರ ಸಲುವಾಗಿ ಕೂಡ್ಯಾರ. ಇನ್ನು ಮುಂದೆ ಇವರು ಕೈಯಾಗ ಭವಿಷ್ಯ ಐತಿ ಕರ್ನಾಟಕದ್ದು. ಇಂಥ ಸ್ವಾಮಿಗಳನ್ನು ಗೌರವ ಕೊಡೋದು ಕೆಲಸ ಮಾಡಿಲ್ಲ. ಈ ನಮ್ಮ ಸನಾತನ ಧರ್ಮಕ್ಕೆ ಬೈಯವರು ವೀರ ಸೇವಾ ಲಿಂಗಾಯತ ಜಗಳ ಹಚ್ಚೋರು ನೀನು ಮ್ಯಾಗ ಕಾಲು ಮುಗಿಬೇಡ. ನಾವು ಕಾಲು ಮುಗಿದಿಲ್ಲ ಕೆಲವೊಂದು ಸ್ವಾಮಿಗಳು ಕೈ ಕಟ್ಕೊಂಡಿರ್ತೀರಿ. ಏನ್ ಸ್ವಾಮಿಗಳು ಆರಾಮದಿರಪ್ಪ ಅಂತಾರೆ. ಆರಾಮಿರಿ ನಾವು ಎಲ್ಲರಿಗೂ ನಾ ಸಿದ್ದೇಶ್ವರಪ್ಪಗೆ ಎಲ್ಲ ನೋಡಿ ಕಾಲು ಮುಗಿತೀನಿಲ್ಲ. ನಾನು ಸಿಲೆಕ್ಷನ್ ಮ್ಯಾಗೆ ಕಾಲು ಮುಗಿತೀನಿ. ಇವ್ರು ಹಂಗ ಮುಂದೆ ಏನಾರ ಆರಾಮಿದ್ರೆ ಕಾಲು ಇರ್ತಾರೆ. ಇಲ್ಲ ನಮಸ್ಕಾರಪ್ಪ, ನಮಸ್ಕಾರ ಫ್ರೆಂಡ್ಸ್ ನಮ್ ನೀವು. ಮತ್ತು ಏನ ಬರೀ ಇದಕ್ಕೆ ಬೇಕತ್ತದ. ಆದ್ರೆ ಈ ಸ್ವಾಮಿಗಳು ಎಲ್ಲಾರು ಬಂದಾರಲ್ಲ, ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಸನಾತನ ಹಿಂದೂ ಧರ್ಮ ಉಳಿದ್ರೆ ಭಾರತದ ಸಂವಿಧಾನ ಉಳಿತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಗಟ್ಟಿಯಾಗಿ ಉಳಿಕೆ. ಪಾಕಿಸ್ತಾನದಾಗ ಯಾಕೆ ಸಂವಿಧಾನ? ಅಲ್ಲಿ ಸಂವಿಧಾನ ಇಲ್ಲ. ಅಲ್ಲಿ ಯಾರು ಬೇಕಾದವ್ರು ಲಗ್ನಗಳು, ಯಾರು ಬೇಕಾದವ್ರು ಓಡಾಡಿಸ್ಕೊಂಡು ಹೋಗ್ಬಿಡುದು. ನೋಡಿದ್ರಲ್ಲ ಮೊನ್ನೆ ರಾತ್ರಿ 1ಕ್ಕೆ ಒಗದ್ರ ಅವ ಎಲ್ಲಿ ಅವ ಮುನೀರ ಯಾವ ಅದ್ರ ಪಾಕಿಸ್ತಾನದ ಜನರಲ್ ಮುನೀರ ಅವ ಮಗ ಎಲ್ಲಿ ಹೋಗಿ ಕೂತಿದ್ದು ಗುರ್ತದಲ್ಲ ಒಳಗ ಭೂಮ್ಯಾಗ ಬಾಂಬ್ ಬರ್ತದ ಗ್ಯಾರಂಟಿ ಆಗಿತ್ತ. ಅವನಿಗೆ ಪ್ರಮೋಷನ್ ಕೊಟ್ರ. ಅವನಿಗೆ ಏನಂತ ಕೊಟ್ರ? ಅವನಿಗೆ ಮೊನ್ನೆ ಅದೊಂದು ಪೋಸ್ಟ್ ಕೊಟ್ರ ಅವನಿಗೆ. ಅಂದ್ರೆ ನೀವು ಲೆಕ್ಕ ಹಾಕಿ ಪಾಕಿಸ್ತಾನ ಇವತ್ತೇನು ನೀವು ಆಪರೇಷನ್ ಸಿಂಧೂರ್ ನಿಂತಿಲ್ಲ, ಇನ್ನೂ ಆನ್ ಐತಿ. ಮೊನ್ನೆ ಒಬ್ಬ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಾಗಿರೋ ಒಂದು ಸೈನಿಕ ನನಗೆ ಫೋನ್ ಮಾಡಿದ್ದ ಕೆಲಸ ಸಲ. ಏನ್ ನಡೆದೈತೆ ಕೇಳಿದೆ. ಇಲ್ರಿ ನಾ ಯಾವುದು ರಜಾ ನಮಗ ಹುಡುಗರತ್ ಹೇಳ್ಯಾರ, ಇನ್ನ ಯುದ್ಧ ಆಗುವಂತ ಲಕ್ಷಣ ಇದೆ. ಆ ದುರ್ದೈವ ಅಂದ್ರ ನಮ್ಮವ್ರಿಗೆ ಕೇಳ್ತಾರಲ್ರಿ. ಇನ್ನ ಗುರುಗಳು ಹೇಳ್ತಾರಲ್ಲ, ಹೊರಗೆ ಒಂದು 2 ಗಿಡಕ್ಕೂ ಒಗದು ಬಂದ್ರಂತ ನಾಚಿಕೆ ಬರ್ಬೇಕಾಗಿಲ್ಲ. ನಮ್ಮ ಸೈನಿಕರು ಯಾರು ಅವರು? ನಾವು ಒಬ್ರವ್ರೆ. ಮಾಸಾಳದವನೇ ಅದನ್ನ, ಸಾಲೋಟಿಗೆ ಅವನೇ ಅದನ್ನ, ಆಲ್ಮೇಲ್ದವನೇ ಅದನ್ನ. ಯಾರು ಸೈನಿಕರು? ನಾವು ಹೇಳ್ಕೊಂಡ್ರೆ ಯಾವ ಸೈನಿಕರು? ನಮ್ಮ ಹಿಂದುಳಿದ ದಲಿತರು ಹುಡುಗರೇ. ಅದಕ್ಕೂ ಸಹ ಸೈನಿಕರು ಎದಕ್ಕೆ ಸೇರ್ತಾರಾದ್ರು ಕಾಂಗ್ರೆಸ್ನೊಬ್ಬ ಮಂತ್ರಿ ಹೇಳ್ತಾನೆ, ಅವ್ರಿಗೆ ನಿರುದ್ಯೋಗ ಐತ್ರಿ, ಹೋಗ್ಲಿ ಅನ್ನಕ್ಕೆ ಹೊಟ್ಟಿಗೆ ಸೇರ್ತಾರ. ನಿಮ್ಮ ಮಗನ ಹೇಳಿದ ಸಿದ್ದರಾಮಯ್ಯನ ಒಬ್ಬ MLC ಯಾವಾಗ ಸಿದ್ದರಾಮಯ್ಯನವ್ರದ್ದು ಒಬ್ಬ ಪತ್ರಿಕಾ ಇದು ಪ್ರತಿನಿಧಿ ದಿನೇಶ್ ಅಮೀನ್ ಮತ್ತು ಅವ ಏನಂದಿದ್ದ, ಭಾರತೀಯ ಸೈನಿಕರ ಬಗ್ಗೆ ಇಷ್ಟು ಭಾರತೀಯ ಸೈನಿಕರು ಪೊಲೀಸರು ಯಾಕೆ ಪೊಲೀಸ್ ಇಲಾಖೆಗೆ ಸೈನಿಕರು ಸೇರ್ತಾರಂದ್ರ ಭಕ್ತಿ ಸಲುವಾಗಿರ್ತಾರೆ. ಅವ್ರ ಬಗ್ಗೆನು ದೇಶಭಕ್ತಿ ಇರುವುದಿಲ್ಲ. ಏನೇನು ಅವಾಗ ಈ ಟೈಮ್ ಅಲ್ಲ, ಹಿಂದಿನ ಟೈಮಲ್ಲಿ CM ಮಾಡಬೇಕಾಗ ನಾವಾಗ ಮುಖ್ಯಮಂತ್ರಿಗಳ ಸಲಹೆಗಾರ ದಿನೇಶ್ ಅಮ್ಮೀನ ಮಟ್ಟು ಅಂತ ನಾ ಕೇಳ್ದ. ಮೊದಲೇ ಕೂತಿದ್ದ ಪರಿಷತ್ ನಾಯಕನ ಕೌನ್ಸಿಲಿಂಗ್ ಆರಿಸಿ ಬಂದಿದ್ದೆ. ಆ ಸಲ ನನಗೆ ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ, ಇಂಡಿಪೆಂಡೆಂಟ್ ಆರಿಸಿ ಬಂದು ವಿಧಾನ ಪರಿಷತ್ನಲ್ಲಿದ್ದ. ನಾ ಕೇಳಿದೆ, ಇಲ್ಲಿ ಒಬ್ಬ ಗೊತ್ತಾನ ಮುಖ್ಯಮಂತ್ರಿಗಳೇ ಹಿಂಗ್ ಸ್ಟೇಟ್ಮೆಂಟ್ ಕೊಡ್ತಾನ, ಅವನಿಗೆ ನಾ ಚಾಲೆಂಜ್ ಮಾಡ್ತೀನಿ ನಿಮ್ಮ ಕಾರ್ಯದರ್ಶಿಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ, ಅವನ ಮಗನ ಮಿಲಿಟರಿ ಕೊಟ್ಟು ಕಳ್ಸತ್ತಲ್ಲ ಅವ್ರ ಅಪ್ಪ ಕೊಟ್ಟಿದ್ದಾರೆ. ಅಂದ್ರೆ ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ ಮಾತಾಡೋದು. ದೇಶದ ಪೊಲೀಸರು
ನೋಡ್ರಿ ಹುಬ್ಬಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಏನೋ ಆಂದೋಲನದಲ್ಲಿ ಮಾತಾಡೋದಂತ ಕೇಸ್ ಅಂತ. ಯಾರೋ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನ, ಜಲ ಹೋಗ್ತಾನ, ಸುಡ್ರಿ ಪೊಲೀಸ್ ಸ್ಟೇಷನ್ ಅಂತಾನ. ಒಬ್ಬ ಪೊಲೀಸ್ ಹೆಣ್ಮಗಳ ಕಾನ್ಸ್ಟೇಬಲ್ಗೆ ಒಬ್ಬ ಜಗಿತಾನ, ಕಲ್ಲು ಉಗಿತಾರೆ. ಈ ಸರ್ಕಾರ ಬಂದ ಮೇಲೆ ಅವರೆಲ್ಲ ಮುಗ್ಧ ಜನ ನಿರಪರಾಧ ಕೇಸ್ ವಾಪಸ್ ತಗೋತಾರೆ. ನಿನ್ನೆ ಹೈಕೋರ್ಟ್ ಇಷ್ಟು ಬೈದೈತಿ ಸರ್ಕಾರಕ್ಕೆ, ನಾಚಿಕೆ ಆಗೋದಿಲ್ಲ. ಒಂದು ಪೊಲೀಸ್ ರಕ್ಷಣೆ ಕೊಡುವಂತ ಪೊಲೀಸರ ಮೇಲೆ ಸರ್ಕಾರ ಒಬ್ಬ ACP DGP IGP ಒಂದು ರಿಪೋರ್ಟ್ ಕಳ್ಸಕ್ ಹೇಳ್ತಾರೆ. ಏನಂತೇಳಿ, ಇದನ್ನ ಕೇಸ್ ತಕ್ಕೋಬೇಕಂತ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಣಯ ಮಾಡೈತಿ, ಅದಕ್ಕೆ ನಿನ್ನೊಂದು ರಿಪೋರ್ಟ್ ಕಳ್ಸತ್ತಾರೆ. ಆ ACP ಬರೀತಾರ, ಇವರೆಲ್ಲ ಗುಂಡಾಗಳದಾರ, ನಾಯಕರದಾರ, ದೇಶದ್ರೋಹಿಗಳದಾರ, ಇವ್ರನ್ನ ನಾವು ಹಿಂಗೆ ಬಿಟ್ಟಿವಿ ಅಂದ್ರೆ ಇನ್ನೂ ಅಷ್ಟು ಅವ್ರು ಗುಂಡಾಗಿರಿ ಮಾಡ್ತಾರೆ. ಅದಕ್ಕ ಯಾವುದೇ ಪರಿಸ್ಥಿತಿಯಲ್ಲಿ ಕೇಸ್ ವಾಪಸ್ ತಗೊಳ್ಳಬಾರ್ದು ಅಂತೇಳಿ ಒಬ್ಬ ACP ಬರ್ತಾರೆ. ಅದನ್ನು ಓವರ್ಲುಕ್ ಮಾಡಿ, ಸರ್ಕಾರಿ ವಕೀಲ ಬರೀತಾರೆ, ಅದನ್ನು ಓವರ್ಲುಕ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಅವ್ರ ಕೇಸ್ ವಾಪಸ್ ತಗೋತಾರೆ. ನಮ್ಮ ಕೇಸ್ ಹಾಕ್ತೀನೋ, ಗುಂಡಾ ಹಾಕ್ತೀವಿ, ಲಾಗಿನ ಮಾಡು, 2 ದಿವಸ ಮಾಡವಪ್ಪ, 3 ವರ್ಷ ಮಾಡು. ಮುಂದೆ ನಾವು ಬಂದಾಗ ನಾನು ಬರೋಬ್ಬರಿ ಮುಖ ಮ್ಯಾಗ ಬಂದು ಎಲ್ಲ ಒಳಗೆ ಹಾಕ್ತೀವಿ. ಹರ್ಯಾಣ ಅದಿರ್ಲಿ, ಈಗ ಹರ್ಯಾಣ ಕತ್ತಿರ್ಲಿ, ಗುಲ್ಬರ್ಗಾದಾಗ ಎಲ್ಲರಿ ನಾಳೆ, ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರೈತದ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರ್ಗನ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತಿ ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾವು ಐತೆ, ಬಿಲಿಕೆ ಮಾಡೋದಾದ್ರೆ ಗುರುಗಳಿಗೆ. ಹಿಂಗಾಗಿ ಕೆಲವು ಮಂದಿ ಏನಾಗ್ಬಿಟ್ಟಾರಂದ್ರೆ ನಮ್ಮನ ಯಾರು ನಾವು ಅಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತರ ಒಂದು ಸುಪ್ರೀಂ ಕೋರ್ಟ್ ನಾವೇ ಗೆಲ್ತೀವಿ, ಕಾರ್ಖಾನೆ ಚಾಲು ಮಾಡ್ತೀವಿ. ರೈತರಿಗೆ 2,500 ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ರೇಟ್ ಕೊಡ್ಲಕತ್ತೀವಿ. ನೀವು ಏನ್ ಮಾಡಿದ್ರು ನಾವು ಹಂಚೋದಿಲ್ಲ, ನಾವು ಗಟ್ಟಿಯಾಗಿರ್ತೀವಿ. ಆಂದೋಲನ ಪ್ರಮಾಣ ಮತಾಲಿಕರನ್ನ ಬ್ಯಾನ್ ಮಾಡ್ತಾರೆ, ಮಾಡ್ರಿ. ಒಂದು ಫುಲ್ ಸೆಕ್ಯೂರಿಟಿ ಒಳಗೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಅವ್ರ ಭಾಷಣಕ್ಕೆ ನೀವೆಲ್ಲ ತಯಾರು ಮಾಡ್ಬೇಕಂತ ನಮ್ಮ ಸರ್ಕಾರ ಬಂದಾಗ ನಾವು ಆದೇಶ ಮಾಡಿರ್ತೀವಿ. ಹೀಗೆ ನಡೆದಿಲ್ಲ. ನೀವು ಒಂದ್ ಸೈಡ್ ಹೋದ್ರಂದ್ರ ಈ ದೇಶನಾಗ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಭಾರತ ಉಳಿದಿಲ್ಲ. ಬಂಧುಗಳೇ, ನಾವೆಲ್ಲ ನೋಡ್ಲಕತ್ತಿರಲ್ಲ ನೀವು ಪೇಪರ್ನಾಗ ಹೆಂಗೆ ಲೀಡರ್ಗಳು ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಯಾರು ಉಳಿದುಕೊಳ್ಳಕತ್ತೀರಿ? ಸೈನಿಕರು ಉಳಿದುಕೊಳ್ಳಕತ್ತೀರಿ ನೀವು. ಆ ಪಾಪ ತನ್ನ ನೋಡ್ರಿ, ಹೆಂಡ್ರು ಮಕ್ಕಳನ್ನ ಬಿಟ್ಟು ಇವತ್ತೇ ಲಗ್ನ ಆಗೈತಿ, ಮರುದಿವ್ಸನೆ ಬಾರ್ಡರ್ ಹೋಗ್ಯಾನ, ಇನ್ನ ಹಸಿ ಮಣಿ ಅರ್ಶನದ ಇದು ಆಗಿಲ್ಲ. ಆ ಸೈನಿಕ ತನ್ನ ಪ್ರಾಣ ಕೊಡ್ತಾನ. ಅವ ಮಾಡಿದಂತ ಒಂದು ಸೌರ್ಯದ ಕೆಲಸಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಗೆ ದೇಶ ಬೇಕಾಗಿಲ್ಲ, ನಿಮ್ಗೆ ವೋಟ್ ಬೇಕಾಗಿಲ್ಲ. ದೇಶ ನಿಮ್ಗೆ ಬೇಕಾಗಿಲ್ಲ. ಭಾರತ ಆಗಿ ಉಳಿಬೇಕಂತ ನೀವು ಎಂದು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅದಕ್ಕೆ ಪಾಕಿಸ್ತಾನ ಕೊಟ್ಟಿರಿ, ಅದಕ್ಕೆ ಕಾಶ್ಮೀರದಲ್ಲಿ ಕಾಶ್ಮೀರ ಮಾಡಿದವ್ರು ಯಾರು? ಇವರೇ. ಚೀನಾಕ್ ಬಿಟ್ಟು ಕೊಟ್ಟವ್ರು ಯಾರು? ಇದೇ ನೆಹರೂನೇ. ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಾರೆ, ಇಂದಿರಾ ಗಾಂಧಿ ಹೆಂಗ 1% ಇವತ್ತು ಮೋದಿ ಇಲ್ಲ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಇದ್ದಾಗ ಇಂಡಿಯನ್ ಆರ್ಮಿ ಯಾರಿದ್ದು ಗುರ್ತೈತೆ ನಾವು, ನಮ್ಮ ಕರ್ನಾಟಕ ಏನು ಮಾಣಿಕ್ ಶಾ ಯುದ್ಧ ಮಾಡಿ 93,000 ಸೈನಿಕರನ್ನ ಹಿಂಗ ತಲೆ ಬಗ್ಗಿಸಿ ನಿಂತಿದ್ರು. ಲಾಹೋರ್ ವರೆಗೆ ನಮ್ಮ ಸೈನಿಕರು ಗೆದ್ದು ಅಲ್ಲಿ ಹಿಂದೂಸ್ತಾನ್ ಜೆಂಡಾ ಹಾರಿಸಿದ್ರು. ಇಂದಿರಾ ಗಾಂಧಿ ಹೋಗಿ ಸಿಮ್ಲಾ ಒಪ್ಪಂದ ಮಾಡಿಕೊಂಡು 93,000 ಸೈನಿಕರು ಬಿಟ್ಬಿಟ್ರು. 45 ಮಂದಿ ಇಂಡಿಯನ್ ಮಿಲಿಟರಿ ಅವರು ಎಲ್ಲಿ ಸಿಕ್ಕಿದ್ದಿಲ್ಲ, ಅವ್ರನ್ನ ಹಳ್ಳಿ ಕೊಡೋದು ಕೇಳಿಲ್ಲ. ಅಲ್ಲ, ಅವರೆಲ್ಲ ಕಾಶ್ಮೀರದ ಭಾಗ ಬಿಟ್ಟುಕೊಟ್ರು ಅವ್ರು ಸಿಮ್ಲಾದಲ್ಲಿ. ಇವತ್ತು ಆ ಸರ್ಕಾರ ಇಲ್ಲ. ಇವತ್ತು ಹೇಳ್ಯಾರ ನರೇಂದ್ರ ಮೋದಿ, ನಾವು ಬಿಡುವುದಿಲ್ಲ, ಇನ್ನು ಒಂದನೇ ಭಯೋತ್ಪಾದಕ ಅಟ್ಯಾಕ್ ಆಯ್ತಂದ್ರೆ ಮತ್ತೆ ಯುದ್ಧ ಚಾಲು ಅಂತ ಹೇಳ್ಯಾರ. ಅದಕ್ಕ ಅಲ್ಲಿ ಯುದ್ಧ ಆಗೋದು ಗ್ಯಾರಂಟಿ.
ಇಲ್ಲಿ ಒಳಗಿನ ಯುದ್ಧನೂ ಆಗುದೇ ಇದು. ಇವ್ರು ಮಕ್ಕಳು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆ, ಅದಕ್ಕೆ ನಿಮ್ಮ ಹಳ್ಳಿಯಾಗನು ನೀವು ತಯಾರಾಗಿರ್ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಸೀದಾ ಪಾಕಿಸ್ತಾನಕ್ಕೆ ಕಳಿಸೋದಿಕ್ಕಂದ್ರೆ ಏನಾಗ ಹೇಳ್ಯಾರಲ್ಲ ಜನ್ನತ್ ಕೇಳಿರಲಿಲ್ಲ, ಗುರುಗಳು ಹೇಳಿರಲ್ಲ. ಯಾವ ಒಬ್ಬ ಹಿಂದೂನ್ ಕೊಲ್ತಾನಲ್ಲ ಒಬ್ಬವ ಅವ್ರ ಧರ್ಮದಾಗೆ ಬರ್ದಾರ. ಇದೇನ ಸುಳ್ಳಿಲ್ಲ, ಏನಿಲ್ಲ, ಏನು ಏನ್ ಹೇಳ್ತೈತೆ ಅವ್ರ ಧರ್ಮ. ನಮ್ಗೇನಂತಾರಿ ಕಾಫೀರ್ ಅಲ್ರಿ. ಒಬ್ಬ ಕಾಫೀರ್ ಅಂದ್ರೆ ಯಾರು ನಾನ್ ಮುಸ್ಲಿಂ ಯಾರಾದ್ರೆ ನಾವೆಲ್ಲ ಕಾಫೀರ್ ರೀ. ಎದುರಿಗೆ ಬಂದ್ರೆ ಹೊಡಿ ಅಂತ ಹೇಳ್ಯಾರ ಅವ್ರ ಧರ್ಮ. ಹೊಡೆದ್ರೆ ಏನ್ ಸಿಗ್ತದಪ್ಪ ಅಂದ್ರೆ ನಾವೆಲ್ಲ ಇಲ್ಲಿ ಸುಖ ಅನುಭವಿಸ್ತೀವಿ ಹಿಂದೂಗಳು. ಇಲ್ಲಿ ತಿಕ್ತೀವಿ, ಉಣ್ತೀವಿ, ಲಗ್ನ ಹಾಕ್ತಿವಿ, ಹಬ್ಬ ಮಾಡ್ತೀವಿ, ಹುಣ್ಣಿಮೆ ಮಾಡ್ತೀವಿ, ಮಜಾ ಮಾಡ್ತೀವಲ್ಲ. ಅವ್ರು ಇಲ್ಲಿ ಸುಖ ಇಲ್ಲ, ಮ್ಯಾಗ ಹೋದ್ಮ್ಯಾಗ ಸುಖ ಸಿಗೋದೈತೆ. ಅಲ್ಲಿ 72 ಮಂದಿ ಸುಂದರ ಕನ್ಯರು ಕೈಕಾಲು ಹೋಗ್ತಾರಂತ. ಅವ್ರು ಎತ್ತರ ಇಟ್ಟಿರ್ತಾರೆ ಗುರ್ತದನ್ನು. ಅವ್ರ ಬರ್ದಿದ್ದ 135 ಫೀಟ್ ಇರ್ತಾರೆ. ಈ ಮಕ್ಕಳು 6 ಫೂಟ್ ಅದೀನಿ, ನನಗಿಂತ 6-7 ಫೂಟದವ್ರು ಇರ್ತಾರೆ. ಏನ್ ನೋಡ್ತಾವ ನೋಡ್ತಾರೆ. ಈ ಶ್ರವಣ ಬೆಳಗೊಳಕ್ಕೆ ಹೋಗ್ತಿರಲ್ಲ, ಏನ್ ನೋಡ್ತೀರಿ ನಾವು? ಹಿಂಗೆ ನೋಡ್ಬೇಕಲ್ಲ. ಅದಕ್ಕೆ ಜಯೇಶ್ ಪಟೇಲ್ ರಾವ್ ಏನ್ ಬೇಕು, ನನ್ನ ಲೋಕಸಭಾಕ್ಕಿಂತ ಬಿಜಾಪುರ ಚರ್ಚೆನ ಪಟ್ಟಾಗಂತ ಮಾತು ಹೇಳಿದ್ರು. ಬಹಳ ಚಂದ ಹೇಳಿದ್ರು, ಅರ್ಥಪೂರ್ಣ. ಅವ್ರು ಏನ್ ಹೇಳಿದ್ರು, ಮತದಾರರಿಗೆ ಹೇಳಿದ್ರು. ನನ್ನ ಎಲೆಕ್ಷನ್ ಬಂದಿದ್ರು ರಾಮಕೃಷ್ಣ ಹೆಗಡೆಯವರು, ಯಾಕಂದ್ರೆ ಲೋಕಶಕ್ತಿ ಬಿಜೆಪಿ ಹೊಂದಾಣಿಕೆ ನಾನೇ MP ಕ್ಯಾಂಡಿಡೇಟ್ ಇದ್ದೆ. ಮತದಾರಿಗೆ ಏನ್ ಹೇಳಿದ್ರು ನಮ್ ಜಯೇಶ್ ಪಟೇಲ್ರು, ನೋಡ್ರಪ್ಪ ಮತದಾರ, ನೀವು 15 ದಿವಸ ನೀವು ಶ್ರವಣ ಬೆಳಗೊಳದ ಬಾಹುಬಲಿ ಆಗಿರ್ತೀರಿ. ಮತ್ತ ಕ್ಯಾಂಡಿಡೇಟ್ ನೀವು 15 ದಿವಸ ನಂತರ MLA ಆದಾಗ ಅವ 5 ವರ್ಷ ಬಾಹುಬಲಿ ಆಗಿರ್ತಾವ. ತಿಳಿತಲ್ಲ ಏನನ್ನೋದು. ನೀವು ಅದನ್ನೇ ನೋಡ್ಕೊತಂದ್ರ ಹೊತ್ತ. ಯಾಕಂದ್ರೆ ನೀವು 15 ದಿವಸ ಬ್ಯಾರೆ ಆಗ್ತೀರಿ. ಹಳ್ಯಾಗ ಎಲ್ಲ ಚಲೋ ಐತ್ರಿ, ಏನು ಬಿಡಲ್ಲ, ಏನು ಸುಮ್ಮನೆ ಆಗ್ತಿತ್ತ ನನಗೆ ಗಿರಾಕಿ. ಚಲೋ ಖರ್ಚು ಮಾಡ್ತಿದ್ರೆ ಅಷ್ಟೇ ಅಂತ ದೇಶ ಉಳಿತೈತೆ. ನೀವು ರೊಕ್ಕ ನೋಡ್ತೀರಿ, ನೀವು ಗ್ಯಾರಂಟಿ ನೋಡ್ತೀರಿ. ಅವರು ನೋಡೋದಿಲ್ಲ, ಅವ್ರ ಧರ್ಮ ನೋಡ್ತಾರೆ. ಈಗ ನೋಡಿದ್ರಿಲ್ಲ ಮಂಗಳೂರಿನಾಗ ಏನ್ ಏನ್ ಹೆಂಗ್ ಕಾಂಗ್ರೆಸ್ಗೆ ಹೆಂಗ್ ಧಮಕಿ ಕೊಡ್ಲಕತ್ತಾರ. ನಮ್ಮಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಪಾಪ ಸಿದ್ದರಾಮಯ್ಯನವರು ಅವ್ರ ಹಾಲು ಮಾತಕ್ಕೂ ರೊಕ್ಕ ಕೊಟ್ಟಿಲ್ಲ. 10,000 ಕೋಟಿ ರೂಪಾಯಿ ಅವ್ರು ಕೊಟ್ಟಾರ, ಆದ್ರೂ ಅವ್ರು ಉಪಕಾರ ಇಟ್ಟಿದ್ದಿಲ್ಲ. ನೀವು ಬೇಕಾದ್ದು ಬಿರಿಯಾನಿ ತಿನ್ನಿಸ್ರಿ, ಅವರು ಉಪಕಾರ ಹಿಡಿದ್ರ. ಸಿದ್ದರಾಮಯ್ಯ ಅಧಿವೇಶನದಾಗ ಕಾಣೋದಿನ ಸಿದ್ದರಾಮಣ್ಣ ಕುರಿ ಕಾಯಾಗ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಗ್ಯಾಸ್ ನೋಡಪ್ಪ. ಕೆಟ್ಟ ಅಡಿವ್ಯಾಗ ಮಳಿ ಬಿಸಿಲು ಏನು ಕೆಲಸ ಇಲ್ಲ, 40 ಅಡಿತಾವು. ಅವ್ರಿಗೆ ಎಲ್ಲ ಗ್ಯಾರಂಟಿ ಟ್ಯಾಕ್ಸ್ ತುಂಬ. ನೀವು ಆರಾಮದಾರ ಅದೇನೈತಿ. ಯಾರು ನಂಬಿದ್ರು ಅವ್ರು ನಂಬಾಗುತ್ತೆ. ಯಾರು ನಮ್ಗೆ ಹಿರಿಯರು ಹೇಳಿ ಹೋಗ್ಬಿಟ್ಟ. ಅದಕ್ಕೆ ಸಿದ್ದರಾಮಯ್ಯರು ಗಳವಂದಿನಿ, ಸಿದ್ದರಾಮಯ್ಯವರ ಏನೇನು ಮಾಡಿದ್ರೆ ನಮಗೇನು ಮಾಡಿದಾಗ ಬಿಡ್ರಿ. ಹಿಂಗಾಯ್ತರ ಅಂದ್ರೆ ಎಲ್ಲರೂ ಜೈತೆ. ನಿಮ್ಮ ಹಾಲು ಮತ್ತು ಹೊರಗಡೆ ಏನೋ ಚಲೋ ಮಾಡ್ರಿ. ಪಾಪ ಅವ್ರು ನಮ್ಮ ಸಿದ್ದರಾಮಣ್ಣ ಅಂತ. ಯಾಕಂದ್ರೆ ನಮ್ಮ ಹಾಲು ಮತ್ತು ಸಾಂಗೋಳ ಬಿಜಾಪುರ ಜಿಲ್ಲೆದಾಗ ಒಂದು ಮನೆ ಸಭೆ ಮಾಡಿದ್ವಿ. ಅವರು ನಾರಾಜಾಗಿ ಬಿಟ್ಟಾರೆ. ಏನ್ರಿ ಬರೇ ಮುಂಜಾನೆ ಎತ್ಕೊಂಡು ಸಾರು ಬರ್ತಾರ, ನಮ್ ಕುಕ್ಮ ಬಂಡ ಹಚ್ಕೋದಿಲ್ಲ, ನಮ್ ಪೇಟ ಸುತ್ತಿಲ್ಲ ಹಾಕೋದಿಲ್ಲ, ಮುಗಿಸ್ಕೊಡ್ತಾನ. ಅವ್ರದ್ದು ಅರ್ಬಸ್ತಾನದ ಪೇಟ ಹಾಕೊಂಡು ಹಿಂಗಿದಂತ ಇದೆಲ್ಲ ಸಿದ್ದರಾಮಣ್ಣ. ಬದಾಮಿ ಪಾಪ ಹಾಲು ಮತದವ್ರು ಕೇಸರಿ ಪೇಟ ಸುತ್ತಲಾಕೋದ್ರು, ನೀವು ತೆಗೆದು ಹೋಗಿದ್ರು. ಇಷ್ಟು ಧರ್ಮ ಬಿಟ್ಟು ಹೋಗ್ಬಾರ್ದ್ರಿ. ಮಾಡ್ರಿ ರಾಜಕಾರಣ ಎಷ್ಟು ಬೇಕಟ್ಟೆ. ನಮ್ಮ ದೇಶ ನಮ್ಮ ಧರ್ಮ ಉಳಿತನ ನೀವು ಮುಖ್ಯಮಂತ್ರಿ ಆಗ್ತೀರಿ ಸಿದ್ದರಾಮಯ್ಯನವ್ರೆ. ಹಿಂದೂ ಧರ್ಮ ಎಂದರೆ ಮುಗಿತು ಅಂದ್ರೆ ನಿಮ್ಗೆ ಯಾರು ಮುಖ್ಯಮಂತ್ರಿ ಅವ್ರು ಮಾಡೋದು ಅವರೇ ಅಂತಾನೆ. ಅಲ್ಲೇ ನಿಮ್ಮ ಮಗಲೇನದಾನ ಯಾರದಾರ ಜಮೀರ್ ಅವ್ರ ಮಜಾಕ್ ಆಯ್ತಾನ. ಜಮೀರ್ ಏನಂತ ಅನ್ಕೊಡ್ತಾರೆ, ಸಿದ್ದರಾಮಯ್ಯ ಇದ್ರ ಥೋड़ा ಚಾಲ್ ಏಕೆ ಆವತ್ತ ತಿಳ್ಕೊಂಡಾರ. ಅದಕ್ಕೆ ನಾನು ಸಿದ್ದರಾಮಯ್ಯರ ಬಗ್ಗೆ ಅಭಿಮಾನ ಐತೆ. ಆದ್ರೆ ಇದು ಪೂರ್ತಿ ಹಾದಿ ಬಿಟ್ಬಿಟ್ಟಾರ. ಏನು ನೋಡ್ತೀನಿ ಗುಂಡ ಹಾಕ್ತು ಮಾಡ್ರಿ. ಎಂತಿಂತವ್ರು ಹೋಗ್ಯಾರ, ಅಚ್ಚೆ ಜಯಕತ್ತೆ. ಎಂತವ್ರು ಬಂದಾರೆ, ಎಂತವ್ರು ಹೋಗ್ಯಾರ. ಇಂದಿರಾ ಗಾಂಧಿ ಏನ್ ಮಾಡುವ ಎಮರ್ಜೆನ್ಸಿ ಮಾಡಿ. ಅದಕ್ಕೆ ಸನಾತನ ಧರ್ಮೋತ್ಸವ ಇವತ್ತೇನು ಗುರುಗಳು 30ನೇ ವರ್ಷ ತಮ್ಮ ಜನ್ಮದ
ದಿನಾಚರಣೆ ಹಿಂಗೆ ಆಚರಿಸೋರು ಇನ್ನಾಗ ಸ್ವಾಮಿಗಳು ಬಿಟ್ಟು ದೊಡ್ಡ ದೊಡ್ಡ ಮಂತ್ರಿಗಳನ್ನ ಕರೆಸಿ ಅವ್ರ ಕಡೆ ದೊಡ್ಡ ದೊಡ್ಡ ಹಾರ ಹಾಕ್ಸ್ಕೊಂಡು ಅದರಿಂದ ದೇಶಕ್ಕೇನು ಲಾಭ ಇಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಮಾಸಾದ್ರು ಇಷ್ಟೆಲ್ಲ ಜನ ಸೇರಿರಲಿಲ್ಲ. ಮನೆ ಗುಲ್ಬರ್ಗದಾಗ ನಮ್ಮವರೊಂದು ಕಾರ್ಯಕ್ರಮ ಮಾಡಿದ್ರು, ಜನ ಅರೆ ಪೊಲೀಸರು ಹೆಚ್ಚಿದ್ರು. ಅದಕ್ಕೆ ಇದನ್ನೆಲ್ಲ ನೋಡಿದ ಮ್ಯಾಗ ನಮ್ಮವ್ರಿಗೆ ಮ್ಯಾಗಿನವ್ರಿಗೆ ಬುದ್ಧಿ ಬರಲಿ. 2028 ಏನ್ ನಮ್ಮ ಕರ್ನಾಟಕದ ಚುನಾವಣೆ ಆಗ್ತದಲ್ಲ, ಒಂದು ಗಟ್ಟಿ ನಿರ್ಣಯ ಎಲ್ಲಾರು ಕೂಡಿ ತಗೋಣ. ನಮಗ್ ಬುದ್ಧಿ ಕಲಿಸ್ಬೇಕಂದ್ರೆ ಅವ್ರ ಬುದ್ಧಿ ಕಲಿಸೋಣ ಅಂತೇಳಿ ಗಟ್ಟಿದ್ದೀರ ನೀವು. 2028 ಹೊಸ ಯುಗ ಕರ್ನಾಟಕ ಪ್ರಾರಂಭ ಆಗ್ಬೇಕು. ನಾ ಬಂದ್ರೆ ಪೊಲೀಸರಿಗೆ ಫುಲ್ ಫ್ರೀಡಮ್. ಯಾರು ಪಾಕಿಸ್ತಾನ್ ಜಿನ್ ಅನ್ನೋದೊಡ ಡಮ್, ಅವ್ರಿಗೆಲ್ಲ ಏಕೆ ಪಾರ್ಟಿಷನ್ ಕೊಡ್ತೇನೆ. JCB ಅಂತ ಒಂದು 5,000 JCB ಬುಕ್ ಮಾಡ್ತೇನೆ. JCB ಮಾತಾಡಿದ್ರೆ ಅವ್ನ ಮನೆ ಹೊಡಿದ್ರು, ಅವ್ನು ಏನಿದೆ ಹೊಡಿದ್ರು. ಎಲ್ಲ ಮೈಕ್ಗಳು ಬಂದ್. ಗಣಪತಿಗೆ ಪರ್ಮಿಷನ್ ಇಲ್ಲ. ಎಲ್ಲಿ ಬೇಕಾದ್ರೆ ಗಣಪತಿ ಕೂಡಿಸ್ರಿ, ಬೆಳತನ ಕೂಡಿ. ನಾನು 2019 ನಮ್ಮ ಬೊಮ್ಮಾಯಿ ಸಾಹೇಬನೇ ಇದ್ದ. ಕರೋನಾ ಒಂದು ದೊಡ್ಡ ಗೈಡ್ಲೈನ್ಸ್ ಕಳಿಸ್ರು DG IGP. 5 ಫೀಟ್ 5x5 ಸ್ಟೇಜ್ ಹೊಡೆಯಬೇಕು, ಗಣಪತಿ ಅಂಗೈದಷ್ಟು ಇರಬೇಕು, ಊದಿಸೋರು ಬಾರಿಸೋರು ಒಬ್ಬರೇ ಇರಬೇಕು, ಶಾಂತ ರೀತಿಯಿಂದ ತರಬೇಕು. ಈಗೆಲ್ಲ ಗೈಡ್ಲೈನ್ಸ್ ಬಂದಿತ್ತು. IGP ಬಂದಿದ್ದು ಬೆಳಗಾವಿಲಿ ಆಲ್ಮಟ್ಟಿ ಒಳಗ. ನಮ್ಮ ಬೊಮ್ಮಾಯಿ ಸಾಹೇಬನಿದ್ದ. ಏನ್ರಿ ಬೊಮ್ಮಾಯಿ ಅವರ, ಏನೇನೋ ನಿಮ್ಮ ಪೊಲೀಸ್ ಇಲಾಖೆದ ಕಳಿಸಿರ್ಲಿದೇನೋ, ಹಿಂಗಿರ್ಬೇಕು, DJ ಹಚ್ಚಬಾರ್ದು, 10 ಗಂಟೆಗೆ ಬಂದ್ ಮಾಡಬೇಕು. ನಾ ಏನೋ ಮಾಡೋದು ಬಿಜಾಪುರ ₹100 ಸ್ಟೇಜ್ ಹೊಡಿಸ್ತೀನಿ. KBಗೆ ರೊಕ್ಕ ತುಂಬೋದಲ್ಲಪ್ಪ, ಹಂಗೆ ಹುಕ್ ಹಾಕಿ ತಗೋತೀನಿ. ಗಣಪತಿ 11 ದಿವಸ ನೀವು ಒಂದೇ ದಿವಸ ಕೂರಿಸ್ಬೇಕಂತ ಮಾಡಿದ್ರೆ ಗಣಪತಿ 11 ದಿವಸ ಕೂರಿಸ್ತೀನಿ. 21 ದಿವಸ ಕೂರಿಸೋದು 21 ದಿವಸ ಕೂರಿಸ್ತೀವಿ. ನಿಮ್ ಸರ್ಕಾರ ನಂದು ಏನು ಕಿತ್ತೋದ ಆಗೋದಿಲ್ಲ. ಬೊಮ್ಮಾಯಿ ಹೇಳಿದ್ರು ಸುಮ್ಮನೆ ನೀ ಹಂಗಾರೆ ಮಾಡ್ಕೊಂಡು ಬಸವ, ನೀ ಏನ್ ಹೇಳ್ಕೊಂಡು ಹಿಂಗ್ ಮಾತಾಡ್ರು ಯಾವ ಕಿತ್ಕೋಲ್ಲ ನಮ್ದು. ಅವತ್ತು ಹೇಳಿದ್ರು ಬಿಜಾಪುರ ಯಾವ ಗಣಪತಿಗೆ ಪರ್ಮಿಷನ್ ಇಲ್ಲ. ಬಿಜಾಪುರದಾಗ ಬೆಳತ್ತನ ಕೊಡೋದು ಮಕ್ಕೋತಾನೆ ಎಲ್ಲ. ಗಣಪತಿ ಹಾರ್ಯಾಗ ನೆತ್ಬಿಟ್ಟಿರ್ತಾನ. ಲಪ್ಪ ನಿಮ್ಮನ ಮಕ್ಕಳ ನಾನು ಹೋಯ್ತು ಬಿಡ್ರಿ ಅಂತ ಗಣಪತಿ ತರ್ತಾನೆ. ಇವರು ಕುಡಿದು ಮಕ್ಕೊಂಡಿರ್ತಾರೆ. ಪೊಲೀಸರೇ ಹೊತ್ಕೊಟ್ಟು ಹೋಗಿ ದೊಡ್ಡ ತಾಸು ಹೊಡೆಯಿತು, ಒಳಗೆ ಹೋಗಿತಾರೆ. ಮುಂದೆ ಎಲ್ಲ ಗಣಪತಿ ಹೋಗಿದ್ರು ನಮ್ಮ ಪೊಲೀಸರು ಗುಲಾಲ್ ಆಯ್ತಾ ಡ್ಯಾನ್ಸ್ ಮಾಡಿಬಿಡ್ತಾರೆ. ಮುಗಿದೋಯ್ತು ಬಿಜಾಪುರ ಗಣಪತಿ. ಹೀಗೆಲ್ಲ ಕರ್ನಾಟಕದಾಗ ಆಗ್ಬೇಕಿಲ್ಲ. ಎಲ್ಲಿ ಗಣಪತಿ ಕೂಡ್ಸ್ಲಕ್ಕ, TV ಕೂಡ್ಸ್ಲಕ್ಕ, ಜಾತಿ ಕೂಡ್ಸ್ಲಕ್ಕ ಪರ್ಮಿಷನ್ ಹೋಗೋದೇ ಇಲ್ಲ. ಅವರೇ ಬರ್ಬೇಕು, ಅವರೇ ಸೆಕ್ಯೂರಿಟಿ ಕೊಡ್ಬೇಕು. ಅಲ್ಲೇನಾರು ಯಾರ ಮಗ ಬಂದು ಅಲ್ಲಿ ಮಾಡೋದು ಅವನಿಗೆ ಐತಿ. JCB ಅಂತರೂ ಮೊದಲೇ ಒಂದು ಜಾತ್ರೆ ಮೊದಲೇ ಕಟ್ಕೊಳ್ಸಿದ್ರು. JCB ಪೂಜೆ ಮಾಡಿ ಜಾತ್ರೆ ಚಾಲು ಮಾಡಿದ್ರೆ. ಮೊದಲೇ ಹಂಗ 100 ಪೂಜೆ ಮಾಡ್ತಾರಲ್ಲ, ಜಾತ್ರೆ ಐತಿ. ಗಣಪ ಒಂದು ಬೇಕು, ಯಾಕಂದ್ರೆ ಉತ್ತರ ಪ್ರದೇಶ ಕಂಟ್ರೋಲ್ ಆಗ್ತಿದಿಲ್ಲ. ಯೋಗಿ ಆದಿತ್ಯನಾಥ್ ಬರದೇ ಇದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಉಸಿರು ತೆಗಿಲಕ್ ಆಗ್ತಿರ್ಲಿಲ್ಲ. ಈ ಕರ್ನಾಟಕದ ಪರಿಸ್ಥಿತಿ ಹಂಗೆ ಐತಿ. ನಮ್ಮಿಂದ ಸರ್ಕಾರ ತರೋರು. ನೀವೊಬ್ಬರಲ್ಲಿ ಹಿಂದೂ ಅಂದ್ರೆ ನಮ್ಮಿಂದ ಸರ್ಕಾರ ಬಂದಿರ್ತದೆ. ನಿಮ್ಮಲ್ಲಿ ದಮ್ಮಿಲ್ಲ, ಅವ್ರು ಹೆಂಗ್ ಅಂಜಿಸಿ ತಗೋತಾರ ನೋಡ್ರಿ. ಅದಕ್ಕ ಮುಂದಿನ ದಿವಸ ನೀವು ತಯಾರಾಗ್ರಿ. ಇಲ್ಲೇನು ಗೊತ್ತಾರಲ್ಲ, ಎಲ್ಲ ಇವರೇ ಗುರುಗಳು ನಮಗ್ ಬಂದ. ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಮಠಕ್ಕೆ ಹೋಗೋದು ಬಿಟ್ಬಿಟ್ಟಿನ. ಇವರೆಲ್ಲ ತಯಾರಾಗ್ಬಿಟ್ರೆ ತಗೋರಿ. ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯ ನಾವು ಹಾಕ್ತೀವಿ. ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡೋದು. ಹಿಂದೂಗಳ ರಕ್ಷಣೆ, ಅದನ್ನ ಪೊಲೀಸರಿಗೂ ವಿನಂತಿ ಮಾಡ್ಕೊತೀನಿ. ನಿಮ್ಗೆ ಎಷ್ಟೇ ಪ್ರೆಷರ್ ಇದ್ರು ಬಹಳ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಏನಾಯ್ತು ಮಲ್ಲಿಕಾರ್ಜುನ್ ಬಂಡೆಂದು ಇದೇ ಜಿಲ್ಲೆದಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಯಾವ ರೀತಿ ಹೊಡೆದ್ರು. ಒಬ್ಬ ಮುಸ್ಲಿಂ ಆಫೀಸರ್ನೇ ಇದ್ರ ಹಿಂದಿದ್ದ ಹೇಳಿ ಇವತ್ತು ಸಹ ರಿಪೋರ್ಟ್ ಇದೆ.
ಒಂದು ಉಸ್ಕಿನ ಗಾಡಿ ತಡಿಲಕ್ ಒಬ್ಬ ಪೊಲೀಸನ ಹೊಸಿಕೆ ಹಾಕ್ತಾರೆ. ಒಬ್ಬ ದಲಿತ ಪೊಯಸ ಒಬ್ಬ ಯಾರಿಗಿರದ MLA ಇಷ್ಟು ರೊಕ್ಕ ಕೊಡೇಬೇಕು ಟ್ರಾನ್ಸ್ಫರ್ಗೆ. ಆ ಮಾನಸಿಕ ಮೊದಲು ಒಯ್ದು ಕೊಟ್ಟಾನ. ಈ MLAಗಳ ಕೆಲಸ ಏನಾಗಿತ್ತಂದ್ರ 11 ತಿಂಗಳಿಗೊಮ್ಮೆ ಪೊಲೀಸ್ ಆಫೀಸರ್ ಫೋನ್ ಮಾಡೋದು, ಎಲ್ಲರಿಗೂ ಸಾಬ್ರಷ್ಟು ಎಲ್ಲರೂ ಮುಗಿತಲ್ಪ ಎಂದು ಕರ್ಮ ಬಂದು ಮುಟ್ಟಿಸ್ಬೇಕಲ್ಲ. ಇನ್ನೊಬ್ಬ PSI ಹೇಳ ನಮ್ಗೆ 30 ಕೊಡ್ತೀನಿ ನಾನು. ಇಲ್ಲ ಸರ್ 30 ಭಾಳ ಆಗ್ತದೆ. ಅದೇನಾಯ್ತು ಅದಕ್ಕೆ ಒಬ್ಬ ದಲಿತ PSI ಪರಶುರಾಮ ಮತ್ತು ದಲಿತ ಮಾತಾಡೋ ಎಲ್ಲ ಹೋರಾಟ ಮಾಡಿದ್ರೆ ಆ ಪಾಪ PSI ಬಗ್ಗೆ ಮಾನಸಿಕ ಖಿನ್ನತೆಯಿಂದ ಇಂಥ ಅಯೋಗ್ಯರು ಇವತ್ತು MLAಗಳು ನನ್ನ ಮುಖ್ಯ ಬಿಜಾಪುರನಾಗ ಯಾವ ಆಫೀಸರ್ ಈ ಪೊಲೀಸ್ ಕಡೆ ಟ್ರಾನ್ಸ್ಫರ್ ₹1 ತಗೋತಿಲ್ಲ. ನನ್ನ ವಿರುದ್ಧ ಇದ್ದವ್ರನ್ನ ತಂದು ಹಾಕಿದೆ ₹2 SP ನ DC ನ ಬರ್ಲಿ ನನಗೇನ್ ಮಾಡ್ತಾರೆ. ನನಗೆ ಜಾಮೀನು ಉಂಟಿಲ್ಲ, ಕ್ಲಬ್ ನಡೆಸೋದಿಲ್ಲ, ದಾರು ಅಂಗಡಿ ಇಲ್ಲ. ಏನ್ ಮಾಡ್ತಾರೆ MLA ಜನ ಕೆಲಸ ಮಾಡ್ಕೊತ ಹೋಗ್ತಾರೆ. ಪಾಪ DC SP ಬರ್ತಾರ, ಮೊದಲೆಲ್ಲ ಹೇಳಿ ಕಳಿಸಿರ್ತಾರ. ಅವಾಗ ಈಗಲ್ಲ. ಯಡಿಯೂರಪ್ಪ ಅವ್ರ ಮಗ ಅದಲ್ಲ ಈಗ ಚಂದ್ರಮ್ಮ ಹೋಗಿ ಆ ಯತ್ನಾಳ್ ಬರೋಬ್ಬರಿ ಮಾಡತ್ತ ಹೇಳಿರ್ತಾರೆ. ಆ SP ಬಂದ್ರು, ಅಲ್ಲಿ ಮಂಗಳೂರ್ಗಿಂತ್ರಲ್ಲ ಅವ್ರು ಕಮಿಷನರ್, ಅವರೇ ನಮ್ಮ SP ಬಂದ್ರು. ಸರ್ ನಿಮ್ಮಂತ MLAನೇ ನಾ ಕರ್ನಾಟಕದಲ್ಲಿ ನೋಡಿಲ್ಲ. DC ಕೆಲವೊಂದು IAS IPS ಆಫೀಸರ್ಗಳು ಅವ್ರು ಮಾತಾಡ್ಕೋತಾರೆ. ಆ ಯತ್ನಾಳ್ ಕೈಗೆ ನೀವು ನೌಕರಿ ಹೆಂಗ್ ಮಾಡ್ತೀರಿ ಸ್ಟೇಜ್ ಮ್ಯಾಗ ನಿಂತು ಏನ್ ಬೇಕಾದ್ರೆ ಮಾತಾಡ್ತಾನೆ. ಅವನಂತ ಒಳ್ಳೆ ಮನುಷ್ಯ ಕರ್ನಾಟಕದಾಗ ಯಾವ MLA ಇಲ್ಲ ಯಾರು ನನ್ನ ಜಿಲ್ಲೆ ಕೆಲಸ ಮಾಡೋದಂತ. ಅದಕ್ಕೆ ನೀವು ಯಾರೋ ಹಂಚಬೇಡ್ರಿ ಅಧಿಕಾರಿಗಳಿಗೆ ನಾ ಇಷ್ಟೇ ಹೇಳ್ತೀನಿ, ಅನ್ಯಾಯ ಮಾಡಬೇಡಿ ಸುಮ್ಮನೆ. ನಮ್ಮ ಹಿಂದೂಗಳ ಮ್ಯಾಗ ಹೊಡ್ಲಾಕ್ ಹೋಗ್ಬೇಡಿ. ಹಿಂದೂಗಳು ಎಂದೂ ಯಾರಿಗೂ ತೊಂದರೆ ಅಂದ್ರೆ ಯಾರು ತೊಂದರೆ ಕೊಡ್ತಾರನ್ರಿ? ಎಲ್ಲರಿಗೂ ದಂಧೆ ಮಾಡ್ತೀರಿ. ಗಣಪತಿಯ ಕಲ್ಲು ಅವ್ರು ಹೋಗಿತಾರ, ನಾವೇಂದ್ರ ರಂಜಾನ್ದಾಗ ಕಲ್ಲು ಹೋಗಿದ್ವೇನ್ರಿ? ಎಲ್ಲರೂ ಹೋಗಿದ್ರಿ ನೀವು? ಮೊಹರಂದಾಗ ನೀವೇ ಹೊತ್ಕೊಂಡು ಓಡಾಡ್ತೀರಲ್ಲ. ಇನ್ ಬಿಡ್ರಿ ನಾವಲ್ಲ ರಗಡ ನಮ್ಮ ದೇವ್ರುಗಳೇ 3 ವರ್ಷ ಚಪ್ಪಲ್ ಕೋಟೆ ಅದ ದುರ್ಗವ್ವ ಧ್ಯಾನವ್ವ ವೀರಪ್ಪ ಆ ಪೂಜೆ ಮಾಡಿ ಬಿಟ್ರು ಅಲ್ಲಿ ಉರ್ಸಿಗೆ ನಮ್ದೇ ಬಾನ ಹೋಗ್ಬೇಕಂತ ಹೋಗ್ತಾರೆ. ಇನ್ನು ಬಾನಾಗಿಲ್ಲ ಏನ್ ಕೊಡ್ಬೇಡ್ರಿ, ಯಾರಿಗೆ ಕೊಡ್ರಿ? ನಿಮ್ ಊರಾಗಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.